ಎಲ್ಲ ವಾರ್ಡಲ್ಲೂ ಇವತ್ತು SR ಜನಜಾಗೃತಿ ಅಭಿಯಾನ ಮಾಡಬೇಕಂತ ನಮ್ಮ ಜಿಲ್ಲಾಧ್ಯಕ್ಷರ ಸೂಚನೆ ಮೇರೆಗೆ ಕೇಳಿದಂಥ ದಾಖಲಾತಿಗಳು ಯಾವ್ದಾರು ಆಗಿರಲಿ, ಇಲ್ಲಾಂದರೆ ಓಟು ಡಿಲೀಟೇ ಆಗುತ್ತೆ. ಆ ವೋಟರ್ ID ನ ಉಳಿಸ್ಕೋಬೇಕಂತ ನಾನು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ ಏನೋ ಒಂದು ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಪಕ್ಕಾ ಮಾಡಿ ಇಟ್ಕೊಳ್ಳಿ. ಮನೇಲಿ ಕಂಪಲ್ಸರಿ ಇರಬೇಕು, ಇದ್ದು ಅವ್ರ ಹಕ್ಕನ್ನು ಚಲಾಯಿಸಬೇಕು. ಕಾನ್ಸ್ಟಿಟ್ಯೂಷನಲ್ಲಿ ಏನು ಅಧಿಕಾರ ಕೊಟ್ಟಿದ್ದಾರೆ ಎಲ್ಲರೂ ವೋಟರ್ ಲಿಸ್ಟಲ್ಲಿ ಇರಬೇಕು, ಅವ್ರು ವೋಟ್ ಹಾಕುವಂಥ ಹಕ್ಕಿರಬೇಕು ಅಂತ ಹೇಳಿ ಅವ್ರಿಗೆ ಹಲವಾರು ರೀತಿ 11 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದನ್ನು ಅವರು ಕೊಟ್ಟು ಹಲವು ಚರ್ಚೆಗಳು, ವಾದಗಳು, ವಿವಾದಗಳ ನಡುವೆ ದೇಶದಾದ್ಯಂತ ಮತ ಪರಿಷ್ಕರಣೆ ಅಂದ್ರೆ SIR ನಡೀತಾ ಇದೆ. ಈಗ ಕರ್ನಾಟಕದಲ್ಲೂ ಕೂಡ SIR ಆರಂಭವಾಗಿದೆ. ಮತ ಪರಿಷ್ಕರಣೆ ಯಾರು ಸೂಕ್ತವಾದಂತ ದಾಖಲೆಗಳನ್ನ ಒದಗಿಸೋದಿಲ್ಲ, ಅವರ ಮತಗಳನ್ನ ಪಟ್ಟಿಯಿಂದ ತೆಗೆಯಲಾಗುವುದು. 2-3 ಕಡೆ ಮತಪಟ್ಟಿಯಲ್ಲಿ ಇರುವಂತವರ ಹೆಸರುಗಳನ್ನ ತೆಗೆಯಲಾಗುವುದು, ಮೃತಪಟ್ಟಂತವರ ಹೆಸರುಗಳನ್ನ ತೆಗೆಯಲಾಗುವುದು. ಹಾಗೆ ಹೊಸದಾಗಿ ಸೇರಿಸುವಂತವರು ಸೂಕ್ತ ದಾಖಲಾತಿಗಳನ್ನ ನೀಡಿದ್ರೆ ಮತಪಟ್ಟಿಗೆ ಸೇರಿಸುವಂತಹ ಈ ಒಂದು ಮತ ಪರಿಷ್ಕರಣೆಯ ಪಟ್ಟಿ ಈಗಾಗಲೇ ಆರಂಭಗೊಂಡಿದೆ. ಇದರ ಬಗ್ಗೆ ಹಲವು ಜಾಗೃತಿ ಸಭೆಗಳು ಕೂಡ ನಡೆದಿದೆ. ಇದೀಗ ರಾಜ್ಯದಾದ್ಯಂತ ಮತ ಪರಿಷ್ಕರಣೆ ಆರಂಭಗೊಂಡಿದ್ದು, ಈಗ ಇದರ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಬೆಂಗಳೂರಿನ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಎನಿಸಿರುವಂತ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬೆಳ್ತೂರು ವಾರ್ಡ್ನಲ್ಲಿ ಇಲ್ಲಿರ್ತಕ್ಕಂತಹ ಬೆಲ್ಲಂಡೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರುವಂತ ಗೋಪಾಲಕೃಷ್ಣ ಕುಟ್ಟಿ ಅವರವರು ಆಶ್ರಯ ಸಮಿತಿಯ ಅಧ್ಯಕ್ಷರು ಕೂಡ ಹೌದು. ಇವರು ಹಾಗೂ ಇವರ ಇತರೆ ಮುಖಂಡರಾದಂತ N ಮಂಜುನಾಥ್, ರಿಯಾಜ್, ರಾಜಶೇಖರ್, ಮಹೇಶ್ ಮುಂತಾದವರು ಒಂದು ಜಾಗೃತಿ ಅಭಿಯಾನವನ್ನ ನಡೆಸಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಿದೆ, ಮತಗಳನ್ನ ಉಳಿಸಿಕೊಳ್ಳಲು ಸೂಕ್ತವಾದಂತ ದಾಖಲಾತಿಗಳನ್ನ ಬರುವಂತಹ ಅಧಿಕಾರಿಗಳಿಗೆ ನೀಡಿ, ಜೊತೆಗೆ BLOಗಳ ಜೊತೆ ಕೂಡ ಒಂದಷ್ಟು ಸಮನ್ವಯವನ್ನ ಸಾಧಿಸಿಕೊಳ್ಳಿ ಅಂತ ಹೇಳಿ ಕರೆ ನೀಡಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಕಾಂಗ್ರೆಸ್ ಪಾರ್ಟಿಗೆ बोलो इंदिरा गांधी बोलो ಸಿದ್ದರಾಮಯ್ಯಗೆ बोलो ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ. ಹೌದು, SIR ಬಗ್ಗೆ ಹಲವು ರೀತಿಯಾದಂತಹ ವಿವಾದಗಳು, ಚರ್ಚೆಗಳು ಕೂಡ ನಡೀತಿದೆ. ಇದರ ನಡುವೆ ಕರ್ನಾಟಕದಲ್ಲೂ ಕೂಡ ಈಗ ಮತ ಪರಿಷ್ಕರಣೆ ಆರಂಭಗೊಂಡಿದೆ. ಈ ಒಂದು ಪರಿಷ್ಕರಣೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತೇಳಿ ಎಲ್ಲ ಪಕ್ಷಗಳು ಕೂಡ ಕರೆ ನೀಡಿದೆ. ಇದರಲ್ಲಿ ವಿಶೇಷವಾಗಿ ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬೆಳ್ತೂರಿನ ಮುಖಂಡರಾಗಿರ್ತಕ್ಕಂಥ ಆಶ್ರಯ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಗೋಪಾಲಕೃಷ್ಣ ಕುಟ್ಟಿರವರ ನೇತೃತ್ವದಲ್ಲಿ ಈ ಬೆಲ್ಲಂಡೂರು ಆಶ್ರಯ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂತಹವರು ಗೋಪಾಲಕೃಷ್ಣ ಕುಟ್ಟಿ ಇವರ ನೇತೃತ್ವದಲ್ಲಿ ನಡೆದಂತ ಈ ಒಂದು ಅಭಿಯಾನದ ಜಾಗೃತಿಯ ಆ ಮಾತುಗಳನ್ನ ಕೇಳೋಣ ಬನ್ನಿ. ಎಲ್ಲ ವಾರ್ಡಲ್ಲೂ ಇವತ್ತು SR ಜನಜಾಗೃತಿ ಅಭಿಯಾನ ಮಾಡಬೇಕಂತ ನಮ್ಮ ಜಿಲ್ಲಾಧ್ಯಕ್ಷರ ಸೂಚನೆ ಮೇರೆಗೆ, ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಮಾಯಾಂಕ್ ಬಾಬು ಅವರ ಸೂಚನೆ ಮೇರೆಗೆ ನಾವೆಲ್ಲ ಈಗ ಸಾಂಕೇತಿಕವಾಗಿ ನಮ್ಮ ಬೆಳ್ತೂರು ಕಾಲೋನಿ ಗ್ರಾಮ SMD ಅಪಾರ್ಟ್ಮೆಂಟ್ ಮುಂದೆ ಸಾಂಕೇತಿಕವಾಗಿ ಚಾಲನೆ ಮಾಡ್ತಾಯಿದ್ರಿ. ಇವತ್ತಿಂದ ನಾವು ಎಲ್ಲ ಮನೆಗೂ ನಮ್ಮ BLAಗಳು, ನಮ್ಮ ಬೆಳ್ತೂರು ವಾರ್ಡಿನ ಎಲ್ಲ BLAಗಳ ಜೊತೆಗೆ ಸೇರಿ ಇವತ್ತಿಂದ ಕಾರ್ಯ ಪ್ರಾರಂಭ ಮಾಡ್ತಾಯಿದ್ರಿ. ಇದು ಸಾಂಕೇತಿಕವಾಗಿ ಚಾಲನೆ ಮಾಡ್ತಾಯಿದ್ರಿ. ಇನ್ನು ಮುಂದೆ SIR ನಮ್ಮ ಬೆಳ್ತೂರು ವಾರ್ಡಲ್ಲಿ ಅತಿ ಹೆಚ್ಚಾಗಿ ಮಾಡ್ತೀರಿ. ಹಾಗೆ ಹಿಂದುಳಿದ ವರ್ಗ ಓಟುಗಳನ್ನು ಹೋಗೋಕ್ಕೆ ನಾವು ಬಿಡೋದಿಲ್ಲ. ಎಲ್ಲ ಕಾರ್ಯಕರ್ತರು ಸೈನಿಕರ ಥರ ಹೋರಾಟ ಮಾಡಿ SR ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಟ್ರೈನಿಂಗ್ ಆಗೈತೆ. ಎಲ್ಲ BLAಗಳ ಜೊತೆಗೆ ನಮ್ಮ ವಾರ್ಡಲ್ಲಿ ಅತಿ ಹೆಚ್ಚು SIR ಅಲ್ಲಿ ಪ್ರಕ್ರಿಯೆ ಭಾಗಿಯಾಗಿ ಇದಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಜೈ ಕಾಂಗ್ರೆಸ್, ಜೈ ಹಿಂದ್. ಇಡೀ ರಾಜ್ಯಾದ್ಯಂತ SIR ಚಾಲ್ತಿಯಾಗಿದೆ. ದಯವಿಟ್ಟು ಎಲ್ಲರೂ ಅವರವ್ರ ಮನೆಯಲ್ಲಿ BLOಗಳು ಬಂದಾಗ ಅವರು ಕೇಳಿದ ದಾಖಲೆಗಳನ್ನು ಕೊಟ್ಟು ಎಲ್ಲ ಜನ ವೋಟರ್ ID ನ ಉಳಿಸ್ಕೋಬೇಕಂತ ನಾನು ಕೇಳ್ಕೊಳ್ತೇನೆ. ದಯವಿಟ್ಟು ಎಲ್ಲರೂ ಅವ್ರಿಗೆ ಕೇಳಿದಂಥ ದಾಖಲಾತಿಗಳು ಯಾವ್ದಾರು ಆಗಿರಲಿ, ಇಲ್ಲಾಂದರೆ ಓಟು ಡಿಲೀಟೇ ಆಗುತ್ತೆ. ಅವ್ರು ಕೇಳಿದ ದಾಖಲಾತಿಗಳು ಕೊಟ್ಟಿಲ್ಲ ಅಂದರೆ ಅದಕ್ಕೆ ಎಲ್ಲರೂ ಸೇರಿ ಅವ್ರು ಕೇಳಿದ ದಾಖಲಾತಿಗಳು ಕೊಟ್ಬಿಟ್ಟು ನಿಮ್ಮ ವೋಟ್ರನ್ನ ಉಳಿಸ್ಕೋಬೇಕಂತ ನಾನು ಕೇಳ್ಕೊಳ್ತೇನೆ. ಇದು SIR ಈ ಥರ ನಮ್ಮ ಇವರು ಮಾಡಿರೋದ್ರಿಂದ ನಾವೆಲ್ಲ ಇದಕ್ಕೆ ಇದು ಮಾಡ್ತೀವಿ. ಪ್ರತಿಯೊಬ್ಬರಿಗೆ ಇದೇ ಈ ಸೂಚನೆ ಹೇಳೋದೇನೆಂದರೆ ಅವ್ರ ಮನೆಗಳಲ್ಲಿ ಅವ್ರ ಪಕ್ಕ ದಾಖಲೆಗಳು ಇಟ್ಕೊಳ್ಳಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ ಏನೋ ಒಂದು ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಪಕ್ಕಾ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂದರೆ ವೋಟರ್ ಲಿಸ್ಟಿಂದ ವೋಟ್ ಹೋಗಿಬಿಟ್ರೆ ತಿರ್ಗಾ ಆ್ಯಡ್ ಮಾಡೋಕ್ಕಾಗಲ್ಲ, ಕಷ್ಟ ಐತೆ, ಭಾಳ ಕಷ್ಟ ಐತೆ. ಅಪೋಸಿಷನ್ ಪಾರ್ಟಿಯವರು ಈ ಸಮಸ್ಯೆ ಏನಂದರೆ ಏನನ್ನ ಮಾಡಿ ಇಲ್ಲಿಂದು ಮೈನಾರಿಟಿ ವೋಟ್ಸು ಕಿತ್ಬೇಕಂತ ಅವರು ಪ್ಲ್ಯಾನ್ ಇರೋದು. ನಾವು ಪಕ್ಕ ದಾಖಲೆಗಳೆಲ್ಲ ಇಟ್ಕೊಂಡ್ರೆ ಅದಕ್ಕೆ ಕಿತ್ತಕ್ಕೆ ಸಾಧ್ಯ ಆಗಲ್ಲ ಅವ್ರಿಗೆ. ಹೀಗೆ ಎಲ್ಲರೂ ಕೂಡ ಮತ ಪರಿಷ್ಕರಣೆಯಲ್ಲಿ ಪಾಲ್ಗೊಳ್ಬೇಕು. ಹಾಗೆಯೇ ಬೇಕಾಗಿರುವಂತಹ ದಾಖಲಾತಿಗಳನ್ನು ಒದಗಿಸಿ ನಿಮ್ಮ ಹೆಸರನ್ನ ಮತದಾರರ ಪಟ್ಟಿಯಿಂದ
ತಪ್ಪಿ ಹೋಗದಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ಕರೆ ನೀಡಿದ್ರು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಮಾತನಾಡಿದಂತಹ ಮುಖಂಡಗಳು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ದಯವಿಟ್ಟು ಎಲ್ಲ ಮನೆಗೆ ಬಂದಾಗ ಎಲ್ಲರೂ ಮಾಡಬೇಕಾಗಿರೋದಂದ್ರೆ ಡಾಕ್ಯುಮೆಂಟ್ಸ್ ಇಟ್ಕೊಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಒಂದು ಪಾಸ್ಪೋರ್ಟ್ ಇಟ್ಕೊಂಡು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಆದರೂ ಅವ್ರು ಕೇಳಿದ್ರಲ್ಲಿ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರಿ ಅವ್ರ ಓಟು ಎಲ್ಲೂ ಹೋಗಲ್ಲ. ಇಲ್ಲ ಹೋದರೆ ಅವ್ರ ಓಟ್ಗೆ ತುಂಬ ತೊಂದರೆ ಆಗುತ್ತೆ. SIR ಮನೆಯಲ್ಲಿ ಅವ್ರು ಬಂದಾಗ ಗೌರ್ಮೆಂಟ್ ಅಫಿಷಿಯಲ್ಸ್ ಬಂದಾಗ ಮನೇಲಿ ಕಂಪಲ್ಸರಿ ಇರಬೇಕು, ಇದ್ದು ಅವ್ರ ಹಕ್ಕನ್ನು ಚಲಾಯಿಸಬೇಕು. ಇದನ್ನು ನಾನು ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ಎಲ್ಲರೂ ಮನೆ ಇರಬೇಕು. ಇವತ್ತಿಂದ ಕರ್ನಾಟಕದಾದ್ಯಂತ ವಿಶೇಷ ಮತ ಪರಿಷ್ಕರಣೆ ಇದೆ. ಅದರಿಂದ ದಯವಿಟ್ಟು ಎಲ್ಲರೂ BLOಗಳು ಮತ್ತು ಅವ್ರ ಜೊತೆಯಲ್ಲಿ BLAಗಳು ಏಜೆಂಟ್ಗಳು ಎಲ್ಲರೂ ಬರ್ತಾರೆ. ಅವ್ರಿಗೆ ಹಲವಾರು ರೀತಿ 11 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದನ್ನು ಅವರು ಕೊಟ್ಟು ಅವರು ತಮ್ಮ ಮತಪತ್ರವನ್ನು ಇದು ಮಾಡ್ಕೋಬೇಕು, ದೃಢೀಕರಣ ಮಾಡ್ಕೋಬೇಕು. ಆದ್ದರಿಂದ ದಯವಿಟ್ಟು ಅವರೆಲ್ಲರೂ ನಿಮಗೆ ಮಾರ್ಗದರ್ಶನ ನೀಡ್ತಾರೆ. ಯಾರು ಭಯ ಬೀಳಬೇಡಿ, ದಯವಿಟ್ಟು ಅವ್ರಿಗೆ ಸಹಕಾರ ಕೊಡಿ. ನಿಮಗೆ ನೀವೇನು ಕೇಳ್ತೀರೋ ಅದನ್ನು ಅವರು BLAಗಳು BLOಗಳು ಎಲ್ಲರೂ ನಿಮಗೆ ದಾರಿದೀಪ ಮಾಡಿ ನಿಮಗೆ ದಾರಿ ತೋರಿಸ್ತಾರೆ, ಸಹಾಯ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ ಈಗ ಕರ್ನಾಟಕ ಗೌರ್ಮೆಂಟ್ ಅಂತ ಈ ಸರ್ಕಾರ ಇವತ್ತಿಂದ ಜಾರಿಗೆ ಮಾಡ್ತಾ ಇದೆ. ಸೊ ಇದು ಬಂದು ಮುಂಚೆ 2002ರಲ್ಲಿ ಮಾಡಿದ್ರು. ಅದಾದಮೇಲೆ ಎಲ್ಲ ರಾಜ್ಯಗಳಲ್ಲಿ ಸುಮಾರು ವೋಟರ್ ಲಿಸ್ಟಿಂದ ವೋಟರ್ಗಳನ್ನ ಡಿಲೀಟ್ ಮಾಡಿರೋದ್ರಿಂದ ಮತ್ತೆ ಅದನ್ನು ಸೇರ್ಪಡಿಸಿ ಎಲ್ಲರಿಗೂ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಏನು ಅಧಿಕಾರ ಕೊಟ್ಟಿದ್ದಾರೆ ಎಲ್ಲರೂ ವೋಟರ್ ಲಿಸ್ಟಲ್ಲಿ ಇರಬೇಕು, ಅವ್ರು ವೋಟ್ ಹಾಕೋಂಥ ಹಕ್ಕಿರಬೇಕು ಅಂತ ಹೇಳಿ ಮತ್ತೆ ಇದನ್ನು ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಸೊ ಇವತ್ತಿಂದ ಪ್ರಾರಂಭ ಆಗ್ತಾ ಇರೋದ್ರಿಂದ ಪ್ರತಿಯೊಬ್ಬರ ಮನೆಗಳಿಗೂ BLA ಹಾಗೂ BLOಗಳು ಬರ್ತಾರೆ. ಸೊ ಏನು ಡಾಕ್ಯುಮೆಂಟೇಷನ್ ಹೇಳಿದ್ದಾರೆ 1987 ಮುಂಚೆ ಹುಟ್ಟಿರೋರು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು, ಅದಾದಮೇಲೆ 2004 ಹುಟ್ಟಿರೋರು ಮುಂಚೆ ಏನು ಡಾಕ್ಯುಮೆಂಟ್ಸ್ ಕೊಡಬೇಕು, 2004 ನಂತರ ಹುಟ್ಟಿರೋರಿಗೆ ಏನೇನು ಡಾಕ್ಯುಮೆಂಟ್ ಕೊಡಬೇಕು ಅಂತ ಈಗಾಗಲೇ BLO ಮತ್ತು BLAಗಳಿಗೆ ಆಲ್ರೆಡಿ ಸುಮಾರು ತರಬೇತಿಗಳು ನೀಡಿದ್ದಾರೆ. ಅದ್ರ ಪ್ರಕಾರ ಎಲ್ಲರೂ ತಮ್ಮ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡು ಯಾರು ನಿಮ್ಮ ಬಳಿ ಬಂದು ಅಧಿಕಾರಿಗಳು ಇದ್ರ ಬಗ್ಗೆ ವಿಚಾರಿಸ್ತಾರೆ ಅವ್ರಿಗೆ ಸರಿಯಾದ ಮಾಹಿತಿಗಳು ಮತ್ತು ಡಾಕ್ಯುಮೆಂಟ್ ಕೊಟ್ಟು ತಮ್ಮ ವೋಟರ್ IDಗಳಲ್ಲಿ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳೋಂಥ ಕೆಲಸ ಮಾಡಬೇಕಂತ ಹೇಳ್ತಾ ನನಗೆ ಒಂದೆರಡು ಮಾತುಗಳನ್ನ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಜೈ ಹಿಂದ್. ಒಟ್ಟಿನಲ್ಲಿ ಹಲವು ವಿವಾದಗಳ ನಡುವೆ ಈ ಒಂದು ಮತ ಪರಿಷ್ಕರಣೆ ನಡೀತಾ ಇದೆ. ಈ ಒಂದು ಮತ ಪರಿಷ್ಕರಣೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಮುಖಂಡರು ಕೂಡ ಈ ಒಂದು ಮತ ಪರಿಷ್ಕರಣೆ ಬಗ್ಗೆ ಇದ್ದಂತ ಹಲವು ಅನುಮಾನಗಳನ್ನು ಕೂಡ ನಿವಾರಣೆ ಮಾಡಿದ್ದಾರೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.